ಕೂಡ ಡಿಜಿಟಲೈಸ್ ಆದಂಥ ದಾಖಲಾತಿಗಳನ್ನು ಕೊಡುವಂಥ ವ್ಯವಸ್ಥೆ ಮಾಡಿದ್ವಿ. ಹಾಗೆಯೇ ಹಂತ ಹಂತವಾಗಿ ಈಗ ಗ್ರಾಮ ಮಟ್ಟದಲ್ಲಿ ಅಂದರೆ ನಮ್ಮ ನಾಡ ಕಚೇರಿ ಹಂತದಲ್ಲೂ ಕೂಡ ನಾವು ಸ್ಕ್ಯಾನಿಂಗನ್ನು ಮಾಡ್ತಾಯಿದ್ವಿ. ಅದನ್ನು ಸ್ವಲ್ಪ ಸ್ವಲ್ಪ ಸಮಯ ಬೇಕಾಗುತ್ತೆ. ಹಾಗಾಗಿ ಸರ್ಕಾರ ನಿರ್ದೇಶನ ಅಲ್ಲಿ ಕೂಡ ಗಣಕೀಕೃತ ಮಾಹಿತಿಯನ್ನು ಕೊಡಬೇಕು, ಸಾರ್ವಜನಿಕರಿಗೆ ಪ್ರತಿಗಳು ಬೇಕು ಅದನ್ನು ಅಲ್ಲೇ ಕೊಡಬೇಕು ಅಂತ ಇದೆ. ಹಾಗಾಗಿ ಮುಂದಿನ ದಿನಗಳು ಅವರಲ್ಲೂ ಕೂಡ ಪ್ರಾರಂಭ ಆಗ್ತದೆ. ಇನ್ನೊಂದು ಪ್ರಮುಖ ವಿಚಾರ ಅಂತಂದರೆ ಈಗಾಗಲೇ ನಮ್ಮ ತಾಲೂಕಿನಲ್ಲೇ ಭಾಳಷ್ಟು ಕಳೆದ 60-65ರಿಂದ ಕೋಡಿ ದುರಸ್ತಿ ಆಗಿರುವಂಥ ಪ್ರಕರಣಗಳು ಸರ್ವೆ ಆಫೀಸ್ನಲ್ಲಿ ಅಲ್ಲಿ ಮತ್ತು ನಮ್ಮ ಕಚೇರಿಯಲ್ಲಿ ಸರ್ವೆ ಕೊರತೆಯಿಂದ ಇರಬೇಕು, ಬೇರೆ ಬೇರೆ ಕಾರಣದಿಂದ ಪೆಂಡಿಂಗ್ ಇದೆ. ಹಾಗಾಗಿ ಅದನ್ನೆಲ್ಲ ಬಂದ್ ಮಾಡಿಕೊಂಡು ಸಾವಿರಾರು ಪ್ರಕರಣಗಳಿದ್ದಾವೆ. ಆದರೆ ನಮ್ಮ ತಾಲೂಕಿನಲ್ಲಿ ಸಂದರ್ಶನಂತೆ ಈಗ ಅಂಥ 1 to 5 ಅಂತ ಹೇಳ್ತಾರೆ, ಸರ್ಕಾರದಿಂದ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿದೆ. ಆ ಕೋಡಿ ದುರಸ್ತಿ ತಂತ್ರಾಂಶ ಅಂತ ಹೇಳ್ತಾರೆ. ಆ ಮೂಲಕ ನಾವು ಈ 1842 ಪ್ರಕರಣಗಳು ಈ ತಾಲೂಕಿನಲ್ಲಿ ದಾಖಲಾಗಿದೆ. ಅದರ ಪ್ರಕಾರ ನಾವು 894 ಪ್ರಕರಣಗಳನ್ನು ಈಗ ನಾವು ಸ್ಕ್ಯಾನಿಂಗ್ ಎಲ್ಲ ಆಗಿದೆ. ಸ್ಕ್ಯಾನಿಂಗ್ ಆಗಿಬಿಟ್ಟು ಅದನ್ನು ಸರ್ವೆಗೆ ಪುಷ್ ಮಾಡ್ತಾಯಿದ್ವಿ. ಅಲ್ಲಿ ಅನುಬಂಧ ಅಂತ ಜನರೇಟ್ ಮಾಡ್ತೀವಿ ಮತ್ತು ಸರ್ವೆಯವರು ಅದನ್ನು ಫೀಲ್ಡಿಗೆ ಹೋಗಿ ಸರ್ವೆ ಮಾಡ್ಕೊಳ್ತಾರೆ. ಇದೇನಾಗುತ್ತೆ, ಇವೆಲ್ಲವೂ ಕೂಡ ಫ್ರೀ ಆಫ್ ಕಾಸ್ಟಲ್ಲೇ ಆಗ್ತಾಯಿದೆ. ಹಾಗಾಗಿ ಇದು ರೈತರಿಗೆ ತುಂಬ ಉಪಯುಕ್ತವಾದಂಥ ಕೆಲಸ. ಭಾಳಷ್ಟು ವರ್ಷಗಳಿಂದ ಆಗಿರುವಂಥ ಕೆಲಸಗಳು ಈ ಸಂದರ್ಭದಲ್ಲಿ ಆಗ್ತಾಯಿದ್ದಾವೆ ಅಂತೇಳಿ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಹಾಗೆಯೇ ಸರ್ಕಾರಿ ಜಾಗವನ್ನು ಒತ್ತುವರಿ ಮುಂದೆ ಆಗದೇ ಇರೋದಕ್ಕೆ ಒಂದು ಆ್ಯಪನ್ನು ಅಭಿವೃದ್ಧಿಪಡಿಸಿದೆ. ಅದು ಲ್ಯಾಂಡ್ ಬಿಟ್ಟಿದೆ. ಅದು ಜಿಯೋ ಫೆನ್ಸಿಂಗನ್ನು ಹಾಕುವಂಥ ಕೆಲಸ. ಆ ಜಿಯೋ ಫೆನ್ಸಿಂಗ್ ಹಾಕಿದಾಗ ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ ಒತ್ತುವರಿ ಆಗೋದನ್ನು ತಡೆಯಬಹುದು. ಹಾಗಾಗಿ ಅದು ಇದೆ. ಹಾಗಾಗಿ ಈ ತಾಲೂಕಿನಲ್ಲಿ ಸುಮಾರಷ್ಟು ಆಧಾರ್ ಕಾರ್ಡ್ಗಳನ್ನು ನಾವು ಡಿಜಿಟಲೈಸ್ ಮಾಡ್ತಾಯಿದ್ವಿ. ಅಂದರೆ ಆಧಾರ್ ಕಾರ್ಡ್ಗಳನ್ನು ಪಹಣಿ ಪತ್ರಿಕೆಗೆ ಅದನ್ನು ಮರ್ಜ್ ಮಾಡುವಂಥ ಕೆಲಸ ನಡೆಸಿದೆ, ಅದು ಕೂಡ ಮಾಡ್ತಾಯಿದ್ವಿ. ಹಾಗಾಗಿ ಇಷ್ಟೆಲ್ಲ ಮಾಹಿತಿ ತಾಲೂಕಿನಲ್ಲಿ ರಾಜ್ಯದ ಮತ್ತು ನಮ್ಮ ತಾಲೂಕಲ್ಲೂ ಕೂಡ ಅದು ಭಾಳ ತ್ವರಿತವಾಗಿ ನಡೀತಾ ಇದೆ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಆಂದೋಲನದಲ್ಲಿ ಅತಿ ಶೀಘ್ರವಾಗಿ ದಾಖಲಾತಿಗಳನ್ನು ಪೂರೈಸಲಿಕ್ಕೆ ಕ್ರಮ ಆಗಿದೆ. ಹಾಗಾಗಿ ಸರ್ವೇನ ಕೊರತೆ ಇದೆ. ಹಾಗಾಗಿ ನಾವು ಈಗೇನು ಮಾಡ್ತಾಯಿದ್ವಿ, ಅದನ್ನು ಪ್ರಿಲಿಮಿನರಿ ವರ್ಕನ್ನು ಮಾಡ್ಕೊತಾ ಇದ್ದೇವೆ. ಅಂದರೆ ನಮ್ಮಲ್ಲಿಂದ ಕಡತಗಳನ್ನು ಹುಡುಕೋದು, ಹಳೆಯ ಕಡತಗಳನ್ನು ಹುಡುಕಿ ಅದಕ್ಕೆ ಏನು ಮಾಹಿತಿಗಳು ಬೇಕು, ಗ್ರ್ಯಾಂಡ್ ಫೈಲ್ಗಳು ಮತ್ತು ಮಂಜೂರಾತಿ ಕಡತಗಳು ಅವನ್ನೆಲ್ಲವೂ ಕೂಡ ಸ್ಕ್ಯಾನ್ ಮಾಡಿ ನಾವು ತಹಸೀಲ್ದಾರ್ ಲಾಗಿನಿಂದ ಪುಷ್ ಮಾಡ್ತೀವಿ. ಫಸ್ಟ್ BA ಬರ್ತದೆ, BA ಅಂತ ನಮ್ಮ ತಹಸೀಲ್ದಾರ್ ಬರುತ್ತೆ, ತಹಸೀಲ್ದಾರ್ ಸರ್ವೆಗೆ ಹೋಗುತ್ತೆ. ಸರ್ವೆಗೆ ಹೋಗಿದ್ರೆ ಅಲ್ಲಿ ಸ್ವಲ್ಪ ವಿಳಂಬ ಆಗ್ತಾಯಿದೆ. ಅವು ಕೂಡ ಶೀಘ್ರದಲ್ಲಿ ಅಂದರೆ ಬೇರೆ ಪರಮುಖದಿಂದನೋ ಅಥವಾ ಬೇರೆ ಗೌರ್ಮೆಂಟ್ ಸರ್ವಿಸನ್ನು ಈ ಡೆಪ್ಯೂಟ್ ಮಾಡೋದ್ರಿಂದ ಆದಷ್ಟು ಶೀಘ್ರವಾಗಿ ಮಾಡಲಿಕ್ಕೆ ಅವಕಾಶ. ಸೊ ಒಂದು ದೂರಿದೆ, ಏನು ಕೋಡಿ ನಿಮಗೇನು 842 ಕೋಡಿ ಪುಷಪ್ 894 ಏನು ಪುಷಪ್ ಆಗಿದೆ ಅಂತ ಹೇಳ್ಬಿಟ್ಟು ನಿಮ್ಮಿಂದ. ಬಟ್ ಸಾರ್ವಜನಿಕ ವಲಯದಲ್ಲಿ ಒಂದು ದೂರಿದೆ, ಏನು ಅಂತ ಹೇಳಿದರೆ ಯಾರು 25 ಆಧಾರಗಳಿದ್ದರೆ ಮಾತಾಡಬೇಕಾಗುತ್ತೆ. ಇದು ನಿರಾಧಾರ ಸರ್. ನಮ್ಮದು ಈಗ ಮುಂದುವರೆದ ಕಟ್ಟಡದ ಮುಂದುವರೆದ ಕಾಮಗಾರಿ ಈಗ ಪ್ರಾರಂಭ ಆಗಿದೆ, ಪ್ರಾರಂಭ ಆಗಿದೆ. ಅದರಲ್ಲಿ ಲಿಫ್ಟನ್ನು ದುರಸ್ತಿ ಮಾಡುವುದು ಮತ್ತು ಇದನ್ನು ಕೂಡ ಅದರಲ್ಲಿದೆ. ಈಗಾಗಲೇ ಅದನ್ನು PWD ನಿರ್ವಹಣೆ ಮಾಡ್ತಾಯಿದೆ, ಅವರು ಮಾಡ್ತಾಯಿದ್ದಾರೆ. ಶೀಘ್ರವಾಗಿ ಅದನ್ನು ಲಿಫ್ಟನ್ನು ತುಂಬ ಚಾಲನೆ ಮಾಡಬೇಕು ಆಗಿದೆ. ತನಿಖೆ ಪೊಲೀಸ್ ಹಂತದಲ್ಲಿ ನಡೀತಾ ಇದೆ. ಹಾಗೆಯೇ ಮಾನ್ಯ ಸಹಾಯಕ ಕಮಿಷನರ್ ಕಚೇರಿಯಲ್ಲಿ ಎಲ್ಲ ಕರ್ತವ್ಯಗಳು ಕೂಡ ಅಲ್ಲಿ ಪ್ರಿಸರ್ವ್ ಮಾಡಿದ್ದೇವೆ. ಅವರು ತನಿಖೆ ನಡೆಸ್ತಾರೆ. ನಮ್ಮ ತಾಲೂಕು ಕಚೇರಿ ಮಾಡ್ತಾರೆ ಯಾವ ಸರ್. ರೆವಿನ್ಯೂ ಇಲಾಖೆಯಿಂದ ಇನ್ನೂ ಯಾವುದೇ ರೀತಿ ಕಡತ ಬಂದಿಲ್ಲ ಅಂತ ಹೇಳ್ಬಿಟ್ಟು ಪೊಲೀಸ್ ಇಲಾಖೆಯಿಂದ ಹೇಳ್ತಾ ಇದ್ದಾರೆ. ಇಲ್ಲ, ಅವರೇ ಪತ್ರ ಕೊಡಲಿಕ್ಕೆ ಲೇಟ್ ಮಾಡಿದ್ರೆ ನಮ್ಮಿಂದ ಹೋಗಲಿಕ್ಕೆ ಲೇಟ್ ಆಗುತ್ತೆ, ಕಳಿಸಾಗಿದೆ.